ಚಿಕ್ಕಬಳ್ಳಾಪುರ ನಗರದಿಂದ ಮುಸ್ಟೂರು ಕಡೆಗೆ ಹೋಗುವ ಮುಖ್ಯ ರಸ್ತೆ ಜೊತೆಗೆ ಗುಡ್ ಶೆಫರ್ಡ್ ಸ್ಕೂಲ್ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮತ್ತೊಂದು ಸಂಪರ್ಕ ರಸ್ತೆ ಇದೆ. ಇದೇ ರಸ್ತೆಯಲ್ಲಿ ಬಹುತೇಕ ಶಾಲಾ ಮಕ್ಕಳು ಹೆಂಗಸರು ನಡೆದುಕೊಂಡು ಓಡಾಡುತ್ತಾರೆ. ದ್ವಿಚಕ್ರ ಸೈಕಲ್ ಸವಾರರು ಓಡಾಡುತ್ತಾರೆ. ರಸ್ತೆ ದುರಸ್ತಿಗೊಳಿಸಿದ್ದು ಡಾಂಬರೀಕರಣ ಮಾಡಿಲ್ಲ, ಅಕ್ಕಪಕ್ಕ ಚರಂಡಿ ಮಾಡಿಲ್ಲ. ನಗರಸಭೆಯವರನ್ನ ಕೇಳಿದ್ರೆ ಈ ಸ್ವತ್ತು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅಂತಾರೆ. ತಿಪ್ಪೇನಹಳ್ಳಿ ಪಂಚಾಯತಿನ ಕೇಳಿದ್ರೆ ನೀವು ನಮ್ಮ ವೋಟರ್ಸ್ ಅಲ್ಲ, ನಿಮಗೇನು ಮಾಡೋಕೆ ಬರೋಲ್ಲ ಅಂತಾರೆ. ಇಲ್ಲಿ ನಿರ್ಮಾಣ ಮಾಡಿರುವ ಮ್ಯಾಕ್ಸ್ ವರ್ತ್ ಬಡಾವಣೆ ಜೊತೆಗೆ 3 ಲೇಔಟ್ಗಳು ಒಂದೇ ತೆರನಾದ ಸಮಸ್ಯೆಗೆ ಕಾರಣವಾಗಿವೆ. ರಾತ್ರಿ ಬಿದ್ದ ಭಾರಿ ಮಳೆಗೆ ರಸ್ತೆಗಳೆಲ್ಲ ಗದ್ದೆಗಳಾಗಿವೆ. ರಸ್ತೆ ಕೊರಕಲಾಗಿ ಹೋಗಿದೆ. ಮಣ್ಣೆಲ್ಲ ಕೊಚ್ಚಿ ಹೋಗಿ ಬಡಾವಣೆಗಳಿಗೆ ವಾಹನಗಳೇ ಹೋಗಲು ಆಗುತ್ತಿಲ್ಲ ಅಂತ ಬಡಾವಣೆ ವಾಸಿಗಳು ಅವಲತ್ತುಕೊಂಡಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದವರು ಎಚ್ಚೆತ್ತು ಸುಸಜ್ಜಿತವಾಗಿ ಮಾಡಿಕೊಡ್ಬೇಕಾಗಿತ್ತು. ಅವರು ಯಾವ ಇದಕ್ಕೆ ಆಮಿಷಕ್ಕೆ ಒಳಗಾದ್ರೂ ಗೊತ್ತಿಲ್ಲ. ಆಮಿಷಕ್ಕೆ ಒಳಗಾಗಿ ಕನೆಕ್ಟಿವಿಟಿ ರೋಡ್ ಇಲ್ಲದೇನೆ ಸಹ ಬಡಾವಣೆಗಳನ್ನು ಅಪ್ರೂವಲ್ ಮಾಡಿ ಸೈಟ್ಗಳು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಈ ನಗರಾಭಿವೃದ್ಧಿ ಇಲಾಖೆಯ ಎಡವಟ್ಟಿನಿಂದ ನಾವು ಇಷ್ಟು ಜನ ಇವತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಮಳೆಯಿಂದ ಹೈರಾಣಾಗಿ ಹೋಗಿರುವ ರಸ್ತೆ ವೀಕ್ಷಣೆಗೆ ನಗರಸಭಾ ಅಧ್ಯಕ್ಷ ಗಜೇಂದ್ರ ಬಂದು ಪರಿಶೀಲಿಸಿದ್ರು. ಡಾಂಬರೀಕರಣ ಮಾಡೋಕೆ, ಚರಂಡಿ ಸರಿಪಡಿಸೋಕೆ ನಮ್ಮ ಬಳಿ ದುಡ್ಡಿಲ್ಲ. ಅದರಲ್ಲೂ ಈ ಭಾಗಕ್ಕೆ ನಗರಸಭೆ ಕಾಮಗಾರಿ ಕೈಗೊಳ್ಳಲು ತಾಂತ್ರಿಕ ತೊಡಕಿದೆ. ಆದರೂ ತಾತ್ಕಾಲಿಕವಾಗಿ ಓಡಾಡಲು ರಸ್ತೆ ದುರಸ್ತಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ರು. ಇನ್ನು ಲೇಔಟ್ ಮಾಡುವಾಗಲೂ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಸಮರ್ಪಕವಾಗಿ ರಸ್ತೆಯ ಅಕ್ಕಪಕ್ಕ ಚರಂಡಿ ಮಾಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿಲ್ಲ. ಆದರೂ ಆಗಿನ ನಗರಾಭಿವೃದ್ಧಿ ಪ್ರಾಧಿಕಾರ ಅನುಮತಿ ಕೊಟ್ಟು ಬಿಟ್ಟಿದೆ. ಯಾವುದೋ ಆಮಿಷಕ್ಕೆ ಬಲಿಯಾಗಿ ಅವರು ಮಾಡಿದ ಅನಾಹುತಗಳಿಗೆ ನಾವು ಬಲಿಯಾಗುವಂತಾಗಿದೆ ಎಂದು ಶಾಪ ಹಾಕ್ತಿದ್ರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮತ್ತೆ